ಎಲ್ಲ ವೀಕ್ಷಕರು ಗಂಭೀರವಾಗಿ ಕೂತಿದ್ದೀರ. ಯಾಕೆ ಈ ಮೌನ? ನಿಮಗೆ ಈ ಮೌನ ಬೇಡ. ಒಳ್ಳೆ ವಿಚಾರವನ್ನ ತಿಳಿಸೋಕ್ಕೆ ಮೊದಲು ಎಲ್ಲರೂ ನಾವೆಲ್ಲ ಆ ಬುದ್ಧನ ಸ್ಮರಣೆ ಮಾಡ್ಕೊಳ್ಳೋಣ. ಬನ್ನಿ ವೀಕ್ಷಕರೇ, ಅಂಥ ಬುದ್ಧನ ನಾ ಭೂತೋ ನಾ ಭವಿಷ್ಯತಿ ಅಂತ ಮೊದಲು ತೋರಿಸಿರ್ತಕ್ಕಂಥ ವಿಚಾರ, ಈಗಲೂ ತೋರಿಸ್ತಕ್ಕಂಥ ವಿಚಾರ, ಆ ಬುದ್ಧನ ಸ್ಮರಣೆ ಮಾಡ್ಕೊಳ್ಳೋಣ. ನೋಡಿ, ನೋಡಿ, ಬುದ್ಧದೇವ ಯಾತಕ್ಕಿಷ್ಟೆಲ್ಲ ಕಷ್ಟಪಟ್ಕೊಂಡು ನಾವೆಲ್ಲ ಜೀವನ ನಡೆಸಬೇಕು ಅಂದರೆ, ಬುದ್ಧ ಎಷ್ಟು ಕಷ್ಟಪಟ್ಟ ಅನ್ನೋದು ಯಾರಿಗಾದ್ರೂ ಗೊತ್ತಾ? ಸಿದ್ಧಾರ್ಥನಾದಾಗ ಶ್ರವಣಬೆಳಗೊಳ ಗೊಮ್ಮಟೇಶ್ವರನ ವಿಚಾರವನ್ನು ತಿಳ್ಕೊಂಡ್ವಿ. ಬುದ್ಧನಾದಾಗ ಜೀವನದಲ್ಲಿ ಸಾವು ಬದುಕಿನ ಮಧ್ಯದಲ್ಲಿರ್ತಕ್ಕಂಥ ವಿಚಾರವನ್ನು ತಿಳ್ಕೊಂಡ್ವಿ. ಹೇಗೆ ಒಬ್ಳು ಯಾರೋ ಪಾಪ ಹೆಂಗ್ಸ್ ಬಂದ್ಲು, ಅವಳ ಮನೇಲಿ ನನ್ನ ಮಗನ ಉಳಿಸಿ, ನನ್ನ ಮಗನ ಕಾಪಾಡಿ, ನನ್ನ ಮಗನ ಕಾಪಾಡಿ ಅಂತ ಹೇಳಿ ಊರೆಲ್ಲ ಎಲ್ಲ ದೇವತೆಗಳ ಹತ್ರ ಹೋದ್ರು. ಸಾಧ್ಯವಿಲ್ಲ. ಯಾರೋ ಪಾಪ ಮುದ್ಕ ಹೇಳಿದ್ರು, ಅಯ್ಯೋ ಯೋಚನೆ ಮಾಡಬೇಡಮ್ಮ, ನೀನು ಇಲ್ಲಿರ್ತಕ್ಕಂಥ ಒಬ್ರು ಸಾಧು ಇದ್ದಾರೆ, ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಜೀವನ, ಆ ಶಾಂತಿಯಲ್ಲೇ ನೀನು ಇಡೀ ಜಗತ್ತನ್ನು ಕಳ್ಕೊಂಡ್ಬಿಡ್ತೀಯ. ಆ ಶಾಂತಿಯಲ್ಲಿ ನೀನು ಅಶಾಂತಿಯಾಗಿರ್ತಕ್ಕಂಥ ಜೀವನ, ಶ್ರಮವನ್ನು ಪಡ್ತಕ್ಕಂಥ ಜೀವನ, ಆಶ್ರಮದಲ್ಲಿ ನಿವಾಸವಾಗಿರ್ತಕ್ಕಂಥ ಆ ಶಾಂತಿ ಖಂಡಿತ ನಿಮಗೆ ಸಿಗತಕ್ಕಂಥ ವಿಚಾರ. ಅದಕ್ಕೆ ಹೋಗು, ನಿನ್ನ ಮಗುನ ಅಲ್ಲೇ ಕರ್ಕೊಂಡು ಹೋಗು. ಆ ಶಾಂತಿ ವಾತಾವರಣ ಹೇಗೆ ನಿಶಾಂತಿಯಾಗಿ ಹೋಗಿದೆಯೋ ಇದೋ ವಿಶ್ರಾಂತಿ ತಗೊಂತಾ ಇರೋ ಮಗು ಎದ್ದೇಳಿ ಅಂತ ಅವರ ಹತ್ರ ಆಶೀರ್ವಾದ ಮಾಡ್ಕೋ, ಖಂಡಿತ ತಗೊಂತಾರೆ. ಹಾಗೆ ಹೋದ್ರು ಬುದ್ಧನ ಹತ್ರ. ಬುದ್ಧ 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 ಅಂತ ಹೇಳಿ ಹೋದ್ರು. ಹೌದಾ, ಏನಿದು, ಯಾರು ನೀನು? ಗುರುಗಳು ಏಕಾಂತದಲ್ಲಿದ್ದಾರೆ, ಒಂದು ಶಾಂತಿ ವಾತಾವರಣನ ಈ ರೀತಿ ಕಲ್ಮಶ ಮಾಡ್ತಾರೆಯೇ ಅಂತ ಹೇಳಿ ಅಲ್ಲಿರ್ತಕ್ಕಂಥವನು ಜಾಗೃತಿ ಪಡಿಸ್ದೆ. ಹೀಗೆಲ್ಲ ಮಾಡಿದಾಗ ಅವಳು ಹೇಳ್ತಾಳೆ, ಅಯ್ಯೋ ನಾನು ಕೊರಗೆ ಹೋಗ್ತಾ ಇದ್ದೀನಿ, ನನ್ನ ಮಗು ಸತ್ತು ಹೋದ, ಏನು ಮಾಡೋದು, ನಾನು ಕಾಪಾಡಿ ಕಾಪಾಡಿ ಅಂತ ಹೇಳ್ತಾಳೆ. ಬಿಕ್ಕಿ ಬಿಕ್ಕಿ ಅಳ್ತಾ ಇರೋದು ಈ ಸಮಯವನ್ನ ಆ ಬುದ್ಧ ಕಣ್ಣು ಮುಚ್ಕೊಂಡಿದ್ದವರು ಹೀಗೆ ಕಣ್ಣು ತೆಗೆದು ನೋಡ್ತಾರೆ. ಅವರ ಕಣ್ಣು ತೆಗೆದು ಆ ದೃಷ್ಟಿಯನ್ನು ನೋಡಿದಾಕ್ಷಣಕ್ಕೆ ಇವಳ ಮೇಲೆ ಆ ಕಣ್ಣೀರು, ಇವಳು ಅಳ್ತಾ ಇದ್ದಿದ್ದು ಅಬ್ಬಾ ತಿಳಿಯಾಗೋಯ್ತು, ಸೌಮ್ಯವಾಗೋದ್ಲು. ನೋಡಮ್ಮ ಅಳ್ಬೇಡ, ಏನಿದೆ ಹೇಳು ಅಂದಾಗ ಅವಳು ಬಾಯಿ ಬಿಟ್ಟು ಹೇಳ್ತಾಳೆ, ಮಗು ಕಳ್ಕೊಂಡ್ಬಿಟ್ಟಿದ್ದೀನಿ, ಜೀವನದಲ್ಲಿ ಇನ್ನು ಯಾರೂ ಇಲ್ಲ ನನಗೆ, ಆದರೆ ಈ ಮಗು ಹತ್ರ ಉಳಿಸ್ಕೊಡಿ, ಖಂಡಿತ ನೀವು ಕೈಲಾಗತ್ತೆ, ಉಳಿಸ್ಕೊಡಿ ಉಳಿಸ್ಕೊಡಿ ಅಂತ ಕೇಳ್ತಾರೆ. ಸರಿ ಆಯಿತು, ನೋಡ್ತಾರೆ ಮಗುನ. ಯಾರ ಮನೆಯಲ್ಲಿ ಸಾವಿಲ್ಲವೋ ಆ ಮನೆಯಲ್ಲಿ ನೀನು ಅಕಸ್ಮಾತ್ ಸ್ವಲ್ಪ ಮಟ್ಟಿಗೆ ಸಾಸಿವೆ ನಿಸ್ಕೊಂಬಂದ್ರೆ ನಾನು ನಿನ್ನ ಮಗನ್ನ ಬದುಕಿಸ್ಕೊಡ್ತೀನಿ. ಯಾರ ಮನೆಯಲ್ಲಿ ಸಾವೇ ಆಗಿಲ್ವೋ ಆ ಮನೆ ಕುಟುಂಬದಲ್ಲಿ ಸಾಸಿವೆ ನಿಸ್ಕೊಂಬಂದ್ರೆ ನಾನು ನಿನ್ನ ಮಗನ ಬದುಕಿಸ್ಕೊಡ್ತೀನಿ. ಇಷ್ಟೇ ಹೇಳಿದ್ದು. ಆ ಸಾಸಿವೆ ಅನ್ನೋದು ಏನು ಅನ್ನೋದು ಗೊತ್ತಾಗಿಲ್ಲ. ಬುದ್ಧ ಅನ್ನೋದು ಗುರು, ಗುರು ಜೊತೆಗೆ ಶನಿ, ಶಶಿ ಆಗಿರ್ತಕ್ಕಂಥ ಚಂದ್ರ ಮನಸ್ಸು ಅಲ್ವಾ? ಶಶಿ ಚಂದ್ರ ಬಹಳ ವಿಶೇಷವಾಗಿರ್ತಕ್ಕಂಥವನು, ಶನಿ ಶೇಷಶಾಹಿ ಆಗಿರ್ತಕ್ಕಂಥ ಮಹಾವಿಷ್ಣು, ಅವನೇ ಬುದ್ಧ. ಇಂಥ ಗುರುತತ್ವದಲ್ಲಿ ಕೂತಿದ್ದಾಗ ಕರ್ಮವನ್ನು ಕಳೆಯೋಕ್ಕೆ ಸಾಸಿವೆ ಅನ್ನೋದು ಕಪ್ಪಲ್ವೇ, ಆ ಕಪ್ಪಿನ ಜೀವನ ನೀನು ತಗೊಂಬ, ಪರಿವರ್ತನೆ. ಎಲ್ಲಾರ ಮನೆಗೂ ಹೋಗಿ ಹೇಳಿದ್ರು. ಹೌದಾ, ಎಷ್ಟು ಮಹಾ, ಅಯ್ಯೋ ಸಾಸಿವೆ ನಾನು ತಂದ್ಬಿಡ್ತೀನಿ ಬಿಡಿ ಅಂತ ಎಲ್ಲಾರ ಮನೆಗೂ ಹೋದ್ಲು. ಪಾಪ ಆ ಮಗುನ ಅಲ್ಲೇ ಮಲಗಿಸ್ಬಿಟ್ಟು ಹೋದ್ಲು ಬುದ್ಧನ ಹತ್ರ. ಎಲ್ಲಾ ಮನೆಗೂ ಹೋಗ್ಬಿಟ್ಟು ಸಾಸಿವೆ ಕೊಡಿ, ಸಾಸಿವೆ ಕೊಡಿ. ನಿಮ್ಮಲ್ಲಿ ಸಾವಿಲ್ವಾ? ಇಲ್ಲ, ನಮ್ಮಲ್ಲಿ ಸತ್ತು ಹೋಗಿದ್ದಾರೆ. ಹೌದಾ, ಮೊನ್ನೆ ಹೋದ ತಿಂಗಳು ಸತ್ರು. ಅಯ್ಯೋ ಹೋದ್ವಾರ ಸತ್ರು. ಹೀಗೆ ಹೇಳ್ಕೊಂಬಂದ್ರೆ ಹೊರತು ಸಾವಿಲ್ಲದವರ ಮನೆಯಲ್ಲಿ ಯಾವ ಕಾಲಕ್ಕೂ ಸಾಸಿವೆ ದೊರಕಿಲ್ಲ. ಮತ್ತೆ ವಾಪಸ್ ಬಂದ್ಲು. ಬುದ್ಧ
ಯಾಕೆ ಹಿಂಗಾಯ್ತು? ಈ ಸಾಸಿವೆ ಇಲ್ಲದೆ ಇರತಕ್ಕಂಥ ವಿಚಾರಕ್ಕಿಂತ ನನಗೆ ಬದುಕಕ್ಕೆ ಸಾಧ್ಯವಿಲ್ಲ. ಹಂಗಲ್ಲ, ನಿನಗೆ ಗೊತ್ತಾಗಿದ್ದೇನು ಅಂದರೆ ಸಾವು ನಿನ್ನ ಮಗನಿಗೊಬ್ಬನಿಗೆ ಅಲ್ಲ, ಇಡೀ ಜಗತ್ತಿಗೆ ಆವರಿಸ್ಕೊಂಡಿದೆ. ಆ ಜಗತ್ತಲ್ಲಿ ಮೊದಲು ಯಾರು ಕೊನೆ ಯಾರು ಅಂತ ಗೊತ್ತಿಲ್ಲ. ಆದರೆ ಇವತ್ತು ಹೋಗಿರ್ತಕ್ಕಂಥ ನಿನ್ನ ಮಗ ಖಂಡಿತವಾಗ್ಲೂ ಅಮರನಾಗಿರ್ತಾನೆ. ಇಷ್ಟೊತ್ತು ನೀನು ನೊಂದಿದ್ಯಲ್ಲ, ಆ ನೊಂದಿರ್ತಕ್ಕಂಥ ವೇದನೆಗೆ ಖಂಡಿತವಾಗ್ಲೂ ಅವನಿಗೆ ಇನ್ನಷ್ಟು ಕರ್ಮ ಇದ್ದರೆ ಎದ್ದೇಳಲಿ ಮೇಲೆ ಅಂತಾಳೆ. ಆಗ ಕರ್ಮ ಕಳೆದಿಲ್ಲ, ಅವನು ಎದ್ದು ಹೇಳ್ದ. ಇದಕ್ಕೆ ನಿಜ ಜೀವನದಲ್ಲಿ ಏನು ಹೇಳುತ್ತೆ ಅಂದರೆ, ಪ್ರತಿಯೊಬ್ಬರಿಗೂ ಕರ್ಮ ಅನುಸಾರವಾಗಿರ್ತಕ್ಕಂಥವನೇ ಶನೇಶ್ವರ. ಅದಕ್ಕೆ ಶನಿ ಕರ್ಮ ಹುಟ್ಟು ಸಾವಿನ ಮಧ್ಯದಲ್ಲಿ ಆಟ ಆಡ್ತಾ ಇರ್ತಾನೆ. ಭಗವಂತ ಅನ್ನೋನು ಶಾಂತಿ ವಾತಾವರಣದಿಂದ ನೀವು ಶಾಂತಿಯಿಂದ ಇದ್ದರೆ ಖಂಡಿತವಾಗ್ಲೂ ಆ ಕರ್ಮಗಳು ಪರಿವರ್ತನೆ. ಅದಕ್ಕೆ ಹೋದವರಿಗೆ ಅಳಬಾರ್ದು, ಬಂದವರಿಗೆ ಸುಖ ಪಡಬಾರ್ದು, ಹೇಗಿದೀವೋ ಹಾಗೇ ಇರಬೇಕು. ಇದು ನಿಜವಾದ ಜೀವನ ಅಂತ ಆ ಕಾಲದಲ್ಲಿ ಬುದ್ಧ ಹೇಳ್ಕೊಟ್ರು. ನಿಜವಾಗ್ಲೂ ಆ ಬುದ್ಧ ಇದ್ದಿದ್ರೆ ನಾವು ಒಂದೊಂದ್ಸರಿ ಹೇಳ್ತಿದ್ದೀವಿ, ಅಯ್ಯೋ ಹೀಗೆ ಇದ್ಬಿಟ್ರೆ ಚೆನ್ನಾಗಿರ್ತಿತ್ತೆ, ಎಲ್ಲರೂ ಒಂದೇ ಜಾತಿ ಮತ ಸೇರ್ಕೊಳ್ದೆ 108 ಪಂಗಡಗಳು ಮಾಡಿಕೊಂಡು ಇದರಲ್ಲೂ ಒಂದು ಸಬ್ಬೆ ಅದರಲ್ಲೊಂದು ಸಬ್ಬೆ ಅಂದಾಗೆ ಎಲ್ಲದರಲ್ಲೂ ಸ್ವಲ್ಪ 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 ಅನ್ಕೊಂಡು ಒಂದೊಂದು ಪಂಗಡದಲ್ಲಿ 10 ಜನ, ಇನ್ನೊಂದು ಪಂಗಡದಲ್ಲಿ ಇನ್ನೊಂದು 10 ಜನ, ಹೀಗೆ ಕಲ್ಮಶ ಮಾಡಿಟ್ಕೊಂಡ್ಬಿಟ್ಟು ಇಡೀ ಭಾರತ ದೇಶ ಇಷ್ಟೊಂದು ಜಾತಿ ಮತ ಇದೆಯೇ, ಛೇ ಎಷ್ಟು ಬೇಜಾರು. ಎಲ್ಲರೂ ಒಂದೇ ಆಗಿದ್ರೆ ಚೆನ್ನಾಗಿರ್ತಿತ್ತೇನೋ, ಎಲ್ಲರೂ ಒಂದೇ ಪರಿಪೂರ್ಣವಾಗಿ ಭಗವಂತನ ಕೃಪಾಕಟಾಕ್ಷಕ್ಕೆ ಹೋಗ್ತಿದ್ವೇನೋ ಅನ್ಸತ್ತೆ. ಆದರೆ ಭಗವಂತನ ಇಚ್ಛೆ ಅಂತ ಒಂದಿದೆ ಅಲ್ವಾ? ಅವನು ಹೇಳ್ತಾನೆ, ಇಷ್ಟೆಲ್ಲ ತಿಳಿಯಾಗದೆ ಇರತಕ್ಕಂಥ ಜೀವನವನ್ನು ಹೇಗಾದರೂ ಮಾಡಿ ನಾನು ಕಾಪಾಡ್ತೀನಿ ಅಂತಾನೆ. ಆ ಕಾಪಾಡತಕ್ಕಂಥ ಪರಬ್ರಹ್ಮ ಸ್ವರೂಪನಾಗಿರ್ತಕ್ಕಂಥ ಅಂಥ ವೇದ ಮುನಿ ಈ ಸಾಕ್ಷಾತ್ ಬುದ್ಧ. ಇವತ್ತು ಬುದ್ಧ ಪೌರ್ಣಿಮೆಯಲ್ಲಿ ನಾವು ಸ್ಮರಣೆ ಮಾಡ್ಕೋಬೇಕು. ಹಾಗೆ ಗುರುಗಳ ಬಗ್ಗೆ ವಿಚಾರ ಮಾತಾಡ್ತಾ ಇದ್ವಿ, ಸಿದ್ಧಗಂಗೆ ಮಠದ ವಿಚಾರ. ಆ ಸಿದ್ಧಗಂಗೆ ಮಠ ಸ್ವಾಮಿಗಳನ್ನ ವಿಚಾರ ಏನೂ ಎತ್ತ ತಿಳ್ಕೋಬೇಕು. ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ಎಷ್ಟು ಕಷ್ಟ ಗೊತ್ತಾ? ಆ ವಿಚಾರ ನಿಮಗೆ ತಿಳಿಸಿದ್ರೆ ನಿಜಕ್ಕೂ ನೀವು ಇಷ್ಟು ಕಷ್ಟಪಟ್ಟಿದ್ರ ಗುರುಗಳು ಅನ್ಕೋಬೇಕು.